ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗನ ಮದುವೆ ಶಾಸ್ತ್ರಗಳು ನಡೀತಾ ಇದೆ. ಅವ್ರ ಜೊತೆ ಸೇರಿ ಸಂಭ್ರಮಿಸೋದನ್ನ ಬಿಟ್ಟು ನೀವು ಒಬ್ಬರೇ ಯಾಕೆ ಹೀಗೆ ಕೂತಿದ್ದೀರಿ? ಏನೋ ಚಿಂತೆ ಕಾಡ್ತಾ ಇದೆ ನಿಮ್ಗೆ ಅನ್ಸತ್ತೆ. ಈ ಮದುವೆ ನಡೀತಿರೋ ರೀತಿ ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಕಸಿವಿಸಿ ಆಗ್ತಾ ಇದೆ ವಿಶ್ವನಾಥ್ ಅವರು. ಶರತ್ ಮಾಯಾ ಮದುವೆ ನಿಶ್ಚಯ ಆದಾಗಿಂದ ನೋಡ್ತಾ ಇದ್ದೀನಿ, ಒಂದು ಶಾಸ್ತ್ರ ಸರಿಯಾಗಿ ನಡೀತಾ ಇಲ್ಲ. ಮೊದಲು ಲಗ್ನ ಪತ್ರಿಕೆ ತಪ್ಪಾಗಿ ಪ್ರಿಂಟ್ ಆಯ್ತು, ಆಮೇಲೆ ಸುಟ್ಟೇ ಹೋಯ್ತು. ಈಗ ಅರಸಿನ ಶಾಸ್ತ್ರ ನೋಡಿದ್ರೆ ಹೀಗಾಗಿದೆ. ಮದುವೆಗೆ ಮೊದಲು ಈ ರೀತಿ ಎಲ್ಲ ಆಗೋದು ಅಪಶಕನ ಅಂತಾರೆ. ಇದನ್ನ ನಾನು ನಿಮಗೆ ಆವಾಗಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ತಾವು ಬೇಜಾರು ಮಾಡ್ಕೋತೀರೇನೋ ಅಂತ ಸುಮ್ಮನಾದೆ. ಈಗ ನಿಮಗೂ ಹಾಗೆ ಅನ್ನಿಸ್ತಾ ಇದೆ. ನನ್ನ ಮನಸ್ಸಿಗೆ ಯಾಕೋ ಮೊದಲಿಂದಲೂ ಈ ಮದುವೆ ನಡೆಯೋದೇ ಇಷ್ಟ ಇರಲಿಲ್ಲ. ಅಪಶಕನ ಆಯಿತು ಅಂತ ಅಲ್ಲ, ಶರತ್ ಮಾಯಾ ಒಬ್ರಿಗೊಬ್ರು ಸರಿಯಾದ ಜೋಡಿ ಅಲ್ಲ ಅನ್ನಿಸ್ತಾ ಇದೆ. ನಾನು ಎಷ್ಟೇ ಹೇಳಿದ್ರು ಯಾರೂ ಕೇಳ್ತಾ ಇಲ್ಲ. ಅವರವ್ರ ಮನಸ್ಸಿನ ತೋಚಿದಾಗ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬವನ್ನ ಕೆಲವೇ ದಿನದಿಂದ ಬಲ್ಲೆ ನಾನು. ನಿಮ್ಮ ಮನೆಯವ್ರನ್ನ ನೋಡಿದ್ರೆ ಅವರು ಬಹಳ ದಿನದಿಂದ ದೇವಿಯನ್ನ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಹೌದು, ಅವಳೇ ನಮ್ಮ ಕುಲದೇವತೆ. ನೂರಾರು ವರ್ಷಗಳಿಂದ ಆ ದೇವಿನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಬಂದಿರೋ ಸಮಸ್ಯೆಗಳಿಗೆಲ್ಲ ಆ ತಾಯಿನೇ ಪರಿಹಾರ ಕೊಡ್ತಾಳೆ. ಅವಳನ್ನ ನಂಬಿ ಅವಳಿಗೆ ಯಾವುದು ಸರಿ ಅನ್ಸುತ್ತೋ ಅದೇ ನಡೆಯುತ್ತೆ. ಜೋಡಿಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅನ್ನೋ ಮಾತಿದೆ. ಅದೇನಾದ್ರು ನಿಜವೇ ಆಗಿದ್ರೆ ಅದು ಹಾಗೇ ಆಗತ್ತೆ. ಚಿಂತೆ ಮಾಡಬೇಡಿ, ಬನ್ನಿ. ಅದ್ಕೆ ವರಪೂಜೆ ಯಾರು ಮಾಡ್ತಾರೆ? ಅದನ್ನ ಮಾಡ್ಬೇಕಾಗಿರೋದು ಹೆಣ್ಣಿನ ಕಡೆಯವರಲ್ವಾ? ಆದ್ರೆ ಮಾಯಂಗ್ ಯಾರು ಇಲ್ವೇ ಇಲ್ವಲ್ಲ. ಹೌದಲ್ವಾ? ಯಾರು ಇಲ್ದೆ ಹೇಗೆ ವರಪೂಜೆ ಮಾಡಕ್ಕಾಗುತ್ತೆ? ಲೇ ದಮ್ಮು, ಅದೇನ್ ಮಾಡ್ಬೇಕು ಅಂತ ರೂಲ್ಸ್ ಇದ್ದೇನೆ. ಇದೆ, ಮದುವೆಯಲ್ಲಿ ಇದು ಬಹಳ ಮುಖ್ಯವಾದ ಶಾಸ್ತ್ರ. ವರಪೂಜೆಯಲ್ಲಿ ಹುಡುಗಿ ಕಡೆಯವರು ಹುಡುಗನ್ನ ಪೂಜಿಸ್ಬೇಕು, ಗೌರವಿಸ್ಬೇಕು, ಅವರ ಕುಟುಂಬಕ್ಕೆ ಅವನನ್ನ ಸ್ವಾಗತಿಸ್ಬೇಕು. ಅವಾಗಲೇ ಎರಡು ಕುಟುಂಬಗಳ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತೆ. ಈ ಶಾಸ್ತ್ರ ಮಾಡದೆ ಮದುವೆ ಮುಂದುವರ್ಸೋದಕ್ಕೆ ಸಾಧ್ಯವೇ ಇಲ್ಲ ರಾಯರೇ. ಆದ್ರೆ ಮಾಯಾ ಕಡೆಯಿಂದ ಈ ಶಾಸ್ತ್ರ ಮಾಡೋರು ಯಾರೂ ಇಲ್ವಲ್ಲ ಸ್ವಾಮಿ. ವಿಶ್ವನಾಥ್ ಅವರೇ, ನನ್ನೊಂದು ಬೇಡಿಕೆ, ತಾವೇನು ತಪ್ಪು ತಿಳಿದೇ ಹೋದ್ರೆ. ಪರವಾಗಿಲ್ಲ, ಕೇಳಿ ರಾಯರೇ. ಹುಡುಗಿ ಕಡೆಯಿಂದ ಯಾರಾದರೂ ಈ ಶಾಸ್ತ್ರ ಮಾಡಲೇಬೇಕಲ್ವಾ? ತಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ತಾವು ಮತ್ತೆ ತಮ್ಮ ಶ್ರೀಮತಿಯವರು ಈ ಪೂಜೆನ ನಡೆಸ್ಕೊಟ್ರೆ. ವರಪೂಜೆಯನ್ನ ನಾವು ಮಾಡ್ಕೊಡೋದ? ಹೌದು, ಯಾಕಾಗಬಾರ್ದು? ಈ ಶಾಸ್ತ್ರ ಬಿಟ್ಟು ಮದುವೆ ಅಂತೂ ಮಾಡೋದಕ್ಕಾಗೋದಿಲ್ಲ ಅಲ್ವೇ? ಅಲ್ಲದೆ ಎಲ್ಲ ಶಾಸ್ತ್ರಗಳ ಬಗ್ಗೆನೂ ನಿಮಗೆ ತುಂಬ ಜ್ಞಾನ ಇರೋದ್ರಿಂದ ನೀವೇ ಮಾಡಿಕೊಟ್ರೆ ತುಂಬ ಒಳ್ಳೇದಾಗತ್ತೆ. ಹಾ ಹಾ, ನಾವ್ ಮಾಡ್ತೀವಿ. ಆಗಲಿ, ತಮ್ಮಿಚ್ಛೆ ಅಂತೇನೆ ಆಗಲಿ.
ಶರತ್ ಮಾಯಾಗೆ ತಾಳಿ ಕಟ್ಟಿದ ಕ್ಷಣನೇ ಎಲ್ಲ ಮುಗ್ದೋಗತ್ತೆ. ಆದ್ರೆ ಶರತ್ ಯಾಕೆ ಹೀಗ್ ಮಾಡ್ತಿದ್ದಾರೆ? ಇಷ್ಟ ಇಲ್ದಿರೋ ಮದ್ವೆನ ಮಾಡ್ಕೊಂಡು ಏನ್ ಸಾಧಿಸೋದಿದೆ? ಅವರಿಗೆ ನನ್ ಮೇಲಾಗ್ಲಿ ಹಿತನ್ ಮೇಲಾಗ್ಲಿ ಒಂದ್ ಸ್ವಲ್ಪನೂ ಕಾಳಜಿ ಇಲ್ವಾ? ಬಾಸ್ ಯಾಕೆ ಈ ತರ ಮಾಡಿದ್ರು? ನಾನು ಅವ್ರ ಹತ್ರ ಮಾತಾಡಿದ್ಮೇಲೆ ಅವ್ರ ಮಾಳ್ವಿಕಾ ಮೇಡಮ್ ಹತ್ರ ಹೋಗಿದ್ ನೋಡಿ, ಈ ಮದ್ವೆ ನನಗ್ ಬೇಡ ಅಂತಾರೆ ಅನ್ಕೊಂಡ್ರೆ. ಅಲ್ಲ, ಬಾಸ್ಗೆ ಈ ಮದ್ವೆ ಇಷ್ಟ ಇರೋ ತರ ಇರ್ಲಿಲ್ವಲ್ಲ, ಆದ್ರೆ ರೂಮಿಂದ ಆಚೆ ಬರುವಾಗ ಒಪ್ಕೊಂಡ್ ಬಂದ್ರು. ಮೇಡಮ್ ಫೋನ್ ನಿಮ್ಗೆ. ನಂಗ? ಹಾ ಮೇಡಮ್. ಯಾರು? ಮಾತಾಡಿ ಮೇಡಮ್. ಹಲೋ, ಯಾರು? ಯಾರು ಅಂತೆಲ್ಲ ಬೇಡ, ನಿನ್ ತಮ್ಮ ಗಣಪ ನನ್ನ ಹತ್ರ ಇದ್ದಾನೆ. ಏನು? ಗಣಪ? ಗಣಪ ನಿಮ್ ಹತ್ರ ಇದ್ದಾನ? ಯಾರು ನೀವು? ಅವನ್ ಎಲ್ಲಿದ್ದಾನೆ? ಅವೆಲ್ಲ ನಿನ್ ಬೇಕಾಗಿಲ್ಲ. ಗಣಪ ಸೇಫ್ ಆಗಿ ನಿನ್ನ ಹತ್ರ ಬರ್ಬೇಕಂದ್ರೆ ನೀನೀಗಿರೋ ಕಡೆಯಿಂದ ನೇರವಾಗಿ ಬಂದು ಬಲಕ್ ತಿರ್ಕೊಂಡು ಅಲ್ಲಿರೋ ಸ್ಟೋರ್ ರೂಮಿಗೆ ಬಾ. ಅಯ್ಯಯ್ಯೋ, ದಯವಿಟ್ಟು ಗಣಪಂಗೇನು ಮಾಡ್ಬೇಡಿ, ನಾನು ಈಗ್ಲೇ ಬರ್ತಿದ್ದೀನಿ. ಅಣ್ಣ, ಇಲ್ಲಿ ಸ್ಟೋರ್ ರೂಮ್ ಎಲ್ಲಿದೆ? ಸ್ಟ್ರೈಟ್ ಹೋಗಿ ಬಲಕ್ ತಿರ್ಗಿ ಮೇಡಮ್. ಹಾ, ಸರಿ. ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯಾ? ಆಗಿದೆ ಮೇಡಮ್. ಗುಡ್. ಯಾವುದೇ ಕಾರಣಕ್ಕೂ ದುರ್ಗಾ ಸ್ಟೋರ್ ರೂಮಿಂದ ಜೀವಂತವಾಗಿ ಆಚೆ ಬರಬಾರ್ದು. ಬರೋಕ್ ಸಾಧ್ಯನೇ ಇಲ್ಲ ಮೇಡಮ್. ಗಣಪ! 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 ಯಾರು? ಯಾರಿದ್ದೀರಾ ಇಲ್ಲಿ? ಏನ್ ಬೇಕು ನಿಮ್ಗೆ? ಗಣಪನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಯಾರು ನೀವು?